ವಾಟ್ಸಪ್ ಗಾಯ್ಸ್, ಇವತ್ತು ಜಸ್ಟ್ ನಾರ್ಮಲ್ ಡೇಲಿ ದಿನ ಹೋಗೋದಲ್ಲಿ ಸಮಾಚಾರ ಇರಲ್ಲ. ಬಟ್ ಯಾಟ ನೋಡಿ, ಬಟ್ ಇವಾಗ ಹೆಂಗೆ ಬರ್ತಾನೆ, ಇಂಡಿಕೇಟರ್ ಏನಿಲ್ಲ. ಆರು ನೋಡಿದಾದ್ಮೇಲೆ ಇಂಡಿಕೇಟರ್ ಹಾಕ್ತಾನೆ. ಯಪ್ಪ ಆಟೋದವ್ರು ಏನು ಹೇಳೋದು, ಬಾಪ್ರೆ ಇದು ನೋಡಿದ್ರೆ ಹಿಂಗೆ ಆಟೋ ಸೈಡಲ್ಲಿ ಹೆಂಗೆ ಬಂದ ಅಂತ. ಬೈಕಲ್ಲಿ ಹೋಗೋದೇನು ನುಗ್ಗೋದೇನು, ಈ ಸ್ಪೀಡಲ್ಲಿ ಡೌನು ಸ್ಪೀಡಾಗಿ ಹೋಗೋದೇ ಒಂಥರ ಮಜಾ ಆಗುತ್ತೆ. ಖಾಲಿ ರೋಡಲ್ಲಿ ಈ ಬೆಳಗ್ಗೆ ಈ 60 ಕಿಲೋಮೀಟರ್ ಸ್ಪೀಡಲ್ಲಿ. ಮುಂದೆ ನಾಯಿ ಇದೆ, ಎಲ್ಲ ಗೊತ್ತಿಲ್ಲ. ಬಂತು ಬಾಪ್ರೆ. ಪರವಾಗಿಲ್ಲ, ಸ್ಪೀಡ್ ಕಂಟ್ರೋಲಲ್ಲಿತ್ತು, ಹಂಗಾಗಿ ಬದುಕೊಂಡೆ. ಇಲ್ಲಾಂದರೆ ಒಂದು ನಾಯಿ ಹೋಗ್ತಿದ್ದಿಲ್ಲ, ನಾನು ಅದ್ರ ಮೇಲೆ ಅಲ್ಲಿ ಹೋಗ್ತಿದ್ದಿಲ್ಲ. ಬಟ್ ಪರವಾಗಿಲ್ಲ, ಸ್ಪೀಡ್ ಕಂಟ್ರೋಲ್ ಆಗಿದೆ, ಬ್ರೇಕ್ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಪೋಸ್ ಇದೇನಾದ್ರು ಹೈ ಸ್ಪೀಡಲ್ಲಿ ಆಗಿದ್ದರೆ ನಾಯಿ ಮೇಲೆ ಹಂಗೆ ಹೇರ್ಕೊಂಡು ಒಂದು ಏನಾದರೂ ಇನ್ಸಿಡೆಂಟ್ ಆಗಿರೋದು. ಇಲ್ಲಿ ನೋಡಿ, ಅವಜ್ಜ ಏನಾರ ನಾನು ಬರ್ತಿದ್ದೀನಿ ಅಂತ ನಿಂತಿದ್ದಕ್ಕೆ ಒಳ್ಳೆದಾಯ್ತು. ಇಲ್ಲಾಂದರೆ ಅಡ್ಡ ಹಾಕಿರೋ ನನಗೆ ಕುತ್ಕೊಂಡು ಹೋಗೋದೆ. ಕೆಲಸಲ್ಲ ಹೈವೇಲಿಂದ ಬಸ್ಗಳು ನಂಬಕ್ಕೆ ಆಗಲ್ಲ, ಎಲ್ಲಂದರೆ ಯೂಟರ್ನ್ ಹೊಡೆದ್ಬಿಡ್ತವೆ, ಏನಾದರೂ ಇದಾಗುತ್ತೆ. ನಾನೇ 60 ಅಂದರೆ ಇಲ್ಲಿ ಕೊಟ್ಟಿರೋ ಸ್ಪೀಡ್ ಲಿಮಿಟ್ 80ಗೆ ಈ ವಯ್ಯ ಪಾಪ ಎಷ್ಟು ಸ್ಪೀಡಲ್ಲಿ ಹೋಗ್ತಿರ್ಬೇಕೇನೋ ಪಾಪ. ಅಯ್ಯೋ, ಏನು ಮಾಡೋಕ್ಕಾಗುತ್ತೆ, ಖಾಲಿ ರೋಡು ಸೀದಾ ಝೊಯ್ ಅಂತ ಹೋಗೋದೆ. ಇನ್ನೊಂದು ಅಬ್ಸರ್ವ್ ಏನಂದರೆ, ಈ ಗಾಡೀಲಿ ಕೆಲವೊಂದು ಸಲ ನಾನು ಇವತ್ತು ಕಂಡಂಗೆ ಈ ಗ್ರಿಪ್ಪು ಸ್ವಲ್ಪ ಸ್ಕಿಡ್ ಆಗ್ಬೋದು. 20 ಕಿಲೋಮೀಟರ್ ಸ್ಪೀಡಲ್ಲಿ ಇಟ್ ಈಸ್ ಸ್ಲೋ ಓನ್ಲಿ, ಬಟ್ ಗ್ರಿಪ್ ಸಿಗೋಲ್ಲ. ಸ್ವಲ್ಪ ಹುಷಾರಾಗಿ ಹೋಗಬೇಕು. ವಾವ್, ಡ್ಯಾಶ್ ಬೋರ್ಡ್ ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗುಡ್. ಇವತ್ತು ಮಳೆ ಬರೋ ಕಾರಣ ಸ್ವಲ್ಪ ಅರ್ಧ ತರೀರೆ ವೀಡಿಯೋ ಮಾಡೋಂಗಾಯ್ತು. ಈ ಭದ್ರಾವತಿ ಕಡೆ ಸ್ವಲ್ಪ ಎಲ್ಲ ಮಳೆ, ಇನ್ನು ಈ ಕಡೆ ಎಲ್ಲ ಮಳೆ ಸ್ವಲ್ಪ ಕಮ್ಮಿನೇ ಅಂತ ಅಂದ್ಕೊಂಡು ಈ ಕಡೆ ಮುಂದೆ ಬಂದು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಈಗಿನ ಪ್ರಯಾಣ ಅಂತ. ಸೆಂಟ್ರಲ್ಲಿ ಯಾರು ಸಿಕ್ಕಿದರೆ ಗೋವಿಂದನೇ ಗೋವಿಂದ. ಸುಮ್ಮನೆ ಒಂಥರ ಪದ್ಧತಿಗಳು, ಈ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಅಷ್ಟೊಂದೇನು ಫಾಲೋ ಮಾಡೋಕ್ಕೆ ಹೋಗಲ್ಲ ಯಾರು. ಬಾಪ್ರೆ, ಇಂಥ ದೊಡ್ಡ ಗಾಡಿ ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಫಾಲೋ ಮಾಡಿಬಿಟ್ರೆ ಹೆಂಗೋ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಗ್ಯಾಪಲ್ಲಿ ಹೋಗೋಕ್ಕಾಗುತ್ತೆ. ಒಂದು ಸಲ ಗಾಡಿ ಸ್ಪೀಡ್ ಹೊಡೆದ್ಬಿಟ್ರೆ ಅದು ಸ್ಲೋ ಮಾಡೋಕ್ಕಾದ್ರೂ ವ್ಯಾಲ್ಯೂನೇ ಇರಲ್ಲ, ಹಂಗೆ ಆಗ್ಬಿಡುತ್ತೆ ಕತೆ. ಇಷ್ಟೊಂದು ಜನ ಹೋಗ್ತಿದ್ದಾರೆ ಪಾಪ. ಓವರ್ಟೇಕ್ ಮಾಡೋದು ಒಂಥರ ಸುಖನೇ ಬೇರೆ. ನೋಡಿ, ಈ ಥರ ಪಾಸಿಂಗಲ್ಲಿದ್ದಾಗ ನಾವು ಪಾಸಿಂಗ್ ಲೈಟ್ ಕೊಟ್ಟಾಗ ಈ ಥರ ನಿಂತ್ಕೊಂಡ್ರೆ ನಮಗೂ ಒಂಥರ ಸೇಫ್ ಇರುತ್ತೆ, ಅವ್ರಿಗೂ ಸೇಫ್ ಇರುತ್ತೆ. ಈ ಗಾಡಿ ನೋಡಿದ್ರೆ ಒಂಥರ ಫೈನಲ್ ಡೆಸ್ಟಿನೇಷನ್ ಮೂವಿ ಥರ ಮರದ ಗಾಡಿ ಸಾರಿಸೋ ಥರ ಅನಿಸುತ್ತೆ. ಲೈಕ್ ಇಷ್ಟೊಂದು ಸಿಲಿಂಡ್ರ್ ಹೋಗ್ತಾ ಇದೆ ಹಂಗೆ ಹಿಂಗೆ ಅಂತ. ಬಟ್ ಇದನ್ನು ಓವರ್ಟೇಕ್ ಮಾಡೋದೇ ವಾಸಿ, ಸುಮ್ಮನೆ ಹಿಂದ್ಗಡೆ ಹಾಕಿ ರಿಸ್ಕ್. ಈ ಥರ ಹೈವೇ ಸ್ಪೀಡಾಗಿ ಹೋಗೋದೇ ಒಂಥರ, ಬಟ್ ಸೇಫಲ್ಲಿರೋದೇ ನಮ್ಮ ವಾಸಿ. ಇದೊಂದು ಶಾರ್ಟ್ಕಟ್ ಇದ್ದಂಗೆ ಒಳ್ಳೆ ರೋಡ್ ಉಟ್ಕೊಂಡಿದ್ದೀವಿ, ಸೊ ದಟ್ ಇದರಲ್ಲಿ ಏನು ಹಳ್ಳ ಗಿಳ್ಳ ಏನೂ ಇಲ್ಲ. ಮುಂದ್ಗಡೆ ನಾಯಿ ಇದ್ದಂಗೆ ಇದೆಯಲ್ಲ, ಅಯ್ಯ ಅದು ಮರಿ ಸತ್ತೋಗಿದೆ ಪಾಪ, ಯಾರು ಕುತ್ಕೊಂಡೋದ್ರೆ ಏನೋ. ನಾನು ಬೆಳಿಗ್ಗೆ ಬರ್ಬೇಕಾದ್ರೆ ಅದು ಏನು ನಾಯಿ ಇತ್ತು ಅದೇ ನಾಯಿ ಇದ್ದಂಗಿದೆ. ಬಟ್ ಮೇ ಬಿ ಹಾಗಾಗಿ ಆ ಕಡೆ ಈ ಕಡೆ ಹೋಗ್ತಿರ್ಬೇಕೇನೋ, ಹಂಗಾಗಿ. ಈ ಕೆಲವೊಂದು ಸಲ ಹೋಗೋ ರೂಟ್ಗಳಲ್ಲಿ ನಮಗೆ ಗೊತ್ತಿರೋ ರೂಟ್ ಅಂದರೆ ನಮಗೆ ಒಂಥರ ಮಜಾ, ಹಳ್ಳದ ಹಿನ್ನೆಲೆಂತ ಗೊತ್ತಿರುತ್ತೆ. ಸೊ ಹಂಗಾಗಿ ಅಲ್ಲನ್ನ ಕೊಟ್ಟಿಟ್ಕೊಂಡ್ಬಿಡ್ತೀವಿ. ಇನ್ನು ಈ ಥರ ಕ್ರಾಸಿಂಗ್ ಇದ್ದಾಗ ದೊಡ್ಡ ಗಾಡಿ ಹಿಂದೆ ಹೋಗೋದೇ ವಾಸಿ. ಆವಾಗ ಸೈಡಲ್ಲಿ ಆಗ್ತಾರೆ, ಸುಮ್ಮನೆ ಇರ್ತಾರೆ. ಇಲ್ಲಾಂದರೆ ನಮ್ಮನ್ನೇ ಅಡ್ಡ ಹಾಕಿ ಅವರು ಪಾಸ್ ಆಗಿಬಿಡ್ತಾರೆ. ಹುಷಾರಾಗಿರ್ಬೇಕು ಇಂಥ ಕೇಸ್ಗಳಲ್ಲೆಲ್ಲ. ನೋಡಿ, ಮುಂದೆ ಒಂದು ಹಳ್ಳ ಸಿಗುತ್ತೆ, ಅಡ್ವಾನ್ಸಾಗಿ ಸ್ವಲ್ಪ ಕ್ರಾಸ್ ಮಾಡಿದ್ದೀನಿ, ಇಲ್ಲಾಂದರೆ ಹಳ್ಳ ಗುದ್ಕೊಂಡು ಟೈರ್ ಹೋಗಿರೋದು. ಬಾಬ್ರಿ, ಸಡನ್ ಬ್ರೇಕಿಂಗು. ಬಟ್ ಸ್ವಲ್ಪ ಸ್ಕಿಡ್ ಆಯಿತು ಗಾಡಿ, ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಸ್ಲೋ ಸ್ಪೀಡಿಗೆ ಸ್ಕಿಡ್ ಆಗೋಲ್ಲ, ಬಟ್ ಸಡನ್ ಬ್ರೇಕಿಂಗ್ ಗಾಡಿ ಸ್ಕಿಡ್ ಆಗಿಬಿಡುತ್ತೆ. ಸ್ವಲ್ಪ ಗಾಡಿ ಹುಷಾರಾಗಿರಬೇಕು, ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸೇಫ್ಟಿ, ನಮ್ಮ ಸ್ಪೀಡ್ ಲಿಮಿಟಲ್ಲಿ ನಾವಿರಬೇಕು. ಇವತ್ತು ಪೊಲೀಸ್ ಅಣ್ಣ ಇದ್ದಾರೆ, ಮೀನ್ಸ್ ಇದೊಂದು ಅಡ್ಡ ಆಗಿದೆ ಪೊಲೀಸಿಗೆ. ಈ ಲೊಕೇಶನಿಗೆ ನಾನು ಬರೋದು ಸರ್ವಿಸಿಂಗ್ ಇದ್ದಾಗ, ಕೆಲಸ ಇದ್ದಾಗ ಮಾತ್ರ. ಇವತ್ತು ಬೈಕ್ದು ಸರ್ವಿಸಿಂಗ್ ಇನ್ನೂ ನೆನ್ನೆ ಮಾತಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಏನು ಶೋರೂಮ್ ಹತ್ರ ಏನು ಅಂತ ಕೇಳೋಣ ಅಂತ ಇವತ್ತು ಈ ರೋಡ್ ಹಿಡಿದೆ. ಇಲ್ಲಂದಿದ್ರೆ ಹಿಂದ್ಗಡೆ ಒಂದು ರೋಡ್ ಇದೆ, ಅದು ಲೆಫ್ಟ್ ತಿರುಗಿದ್ರೆ ಆರಾಮ್ ಹೈವೇ ರೋಡು. ಈ ಥರ ಜಾಸ್ತಿ ಸಿಟಿ ಅಂತ ಏನು ಬರೋಲ್ಲ. ಸೊ ಇವತ್ತು ಶೋರೂಮ್ಗೆ ಹೋಗ್ಬಿಟ್ಟು ಏನು ಇತ್ತ ಅಂತ ಸ್ವಲ್ಪ ವಿಚಾರಿಸಿ ಎಂಕ್ವೈರಿ ಮಾಡಬೇಕಾಗುತ್ತೆ.